ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವಾಗ ನೀನ್ ಯಾಕೆ ಬೀಚಿಗೆ ಬರಲ್ಲ? ಬಾ ಸತ್ಯ, ಹೋಗೋಣ, ಚೆನ್ನಾಗಿರುತ್ತೆ. ಇಲ್ಲ ಅಮಲ್ ಬೇಬಿ, ನಾನು ಬರಲ್ಲ. ನನಗೆ ಉರ್ಸಕ್ಕೆ ಅಂತಾನೆ ಅಕ್ಕ ಏನಾದರೂ ಪ್ಲಾನ್ ಮಾಡಿರ್ತಾಳೆ. ಅಲ್ಲ ಸತ್ಯ, ನೀನು ಅವಳಿಗೆ ಎದುರ್ಕೊಂಡು ಹೀಗೆ ಆಡ್ತಾ ಇರ್ತೀಯ. ಪ್ಲೀಸ್ ಸತ್ಯ, ಬಾ ಹೋಗೋಣ. ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ಸತ್ಯ, ನೀನ್ ಎಂತೆಂಥವ್ರನ್ನ ಎದುರಿಸಿದ್ಯಾ. ಹಿಂದೆ ಮುಂದೆ ಗೊತ್ತಿಲ್ಲ ಅಂದ್ರೂ ನೀನ್ ಕುಗ್ಗಿಲ್ಲ, ನುಗ್ಗ್ ಹೊಡೆದಿದ್ಯಾ ಅಂತ ಗ್ರೇಟ್ ಹಿಸ್ಟ್ರಿ ಇದೆ ನಿನಗೆ. ಅಂಥದ್ರಲ್ಲಿ ಸ್ವಂತ ಅಕ್ಕನಿಗೆ ಹೆದರ್ಕೊಳ್ಳೋದಾ? ಸ್ವಂತದವ್ರಂದ್ರೇ ಪ್ರಾಬ್ಲಮ್ ಅಮಲ್ ಬೇಬಿ. ಗೊತ್ತಿಲ್ಲದೆ ಇದ್ರೆ ಏನೂ ತೊಂದರೆ ಇಲ್ಲ. ಸ್ವಂತದವರೇ ನಮ್ಮನ್ನು ಶತ್ರುಗಳ ಥರ ನೋಡಿದಾಗ ತುಂಬ ನೋವಾಗತ್ತೆ. ಬಿಟ್ಟಾಕು ಸತ್ಯ, ನಾವಿಲ್ಲಿ ಬಂದಿರೋದು ವೆಕೇಶನ್ಗೆ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅವಳು ನನ್ನ ಅಕ್ಕ ಅಮಲ್ ಬೇಬಿ. ಅವಳ ಮಾತು ನಡವಳಿಕೆ ನನ್ನ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂದ್ರೆ ನಾನು ಅವಳನ್ನ ತುಂಬ ಪ್ರೀತಿಸ್ತೀನಿ. ಅವಳು ಏನೇ ಮಾಡಿರ್ಬೋದು, ಹಾಗಂತ ಕಳ್ಳ ಸಂಬಂಧ ಕಡ್ದೋಗುತ್ತಾ ಹೇಳು? ನನಗೆ ಅರ್ಥ ಆಗುತ್ತೆ ಸತ್ಯ, ಆದರೆ ಈ ಪ್ರೀತಿ ಅನ್ನೋದು ಚಿಟಿಕೆ ಅಲ್ಲ, ಚಪ್ಪಾಳೆ. ಎರಡು ಕೈ ಸೇರಿದ್ರೇ ಅದಕ್ಕೊಂದು ಅರ್ಥ. ಇವಾಗ ನೀನು ನಿಮ್ಮ ಅಕ್ಕನ ಮೇಲೆ ಇಟ್ಟಿರೋಷ್ಟು ಪ್ರೀತಿ ಮಮತೆ ಅವಳು ನಿನ್ನ ಮೇಲೆ ಇಟ್ಟಿದ್ರೆ ಅದಕ್ಕೊಂದು ಅರ್ಥ. ಇಲ್ಲಾಂದರೆ ಎಲ್ಲ ವ್ಯರ್ಥ. ಪ್ರೀತಿ ವಿಷಯದಲ್ಲಿ ನಾನು ಯಾವಾಗಲೂ ವಂಚಿತನೇ ಅಮಲ್ ಬೇಬಿ. ಸರಿ, ಇವಾಗ ಏನು ಮಾಡೋಣ? ಬೀಚಿಗೆ ಬರಲ್ಲ ಅಂತ ಇದೆಯಾ, ಬೇರೆ ಎಲ್ಲಿ ಹೋಗೋಣ? ನನ್ನನ್ನು ಕೇಳಿದ್ರೆ ನನಗೇನು ಗೊತ್ತೋ, ನೀನೇನಾದರೂ ಪ್ಲ್ಯಾನ್ ಮಾಡು. ನಾನಾ? ಓಕೆ. ಸರ್, ಒಂದು ನಿಮಿಷ ಬನ್ನಿಲಿ ಪ್ಲೀಸ್. ಸರ್, ಇಲ್ಲಿ ಹತ್ತಿರದಲ್ಲಿ ಟೂರಿಸ್ಟ್ ಅಟ್ರಾಕ್ಷನ್ನು, ಕಲ್ಚರಲ್ ಆ್ಯಕ್ಟಿವಿಟಿ ನೋಡೋಕ್ಕೆ ಏನಾದ್ರು ಜಾಗ ಇದೆಯಾ? ಇಲ್ಲಿ ಹತ್ರದಲ್ಲೇ ಒಂದು ಯಕ್ಷಗಾನ ಉಂಟು, ನೋಡ್ಲಿಕ್ಕೆ ಚೆಂದ ಇರ್ತದೆ. ಓ, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್. ಸತ್ಯ, ಇವತ್ತಿನ ಪ್ರೋಗ್ರಾಮ್ ಫಿಕ್ಸ್. ಯಕ್ಷಗಾನನಾ? ಸುಹಾಸ್, ನಿನ್ನನ್ನು ಕಳಿಸಿರೋದೇನಕ್ಕೆ? ನೀನು ಮಾಡ್ತಿರೋದೇನು? ಎಲ್ಲಾನು ಅಪ್ಡೇಟ್ ಮಾಡ್ತಾ ಇದ್ದೀನಲ್ಲ ಡಾರ್ಲಿಂಗು. ಆ ಸತ್ಯ ಕಾರ್ತಿಕ್ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ನ ಕಟ್ಕೊಂಡು ನಾನೇನು ಮಾಡಲಿ? ದಟ್ ಇಸ್ ಸೋ ಇರ್ರೆಲೆವೆಂಟ್ ಟು ಮೀ. ನನಗೆ ಬೇಕಾಗಿರೋದು ಕಾರ್ತಿಕ್ ಸತ್ಯ ಅವಾರ್ಡ್ ಫಂಕ್ಷನಲ್ಲಿ ಫ್ಲಾಪ್ ಆಗಬೇಕು. ಅದಕ್ಕೆ ನೀನೇನಾದರೂ ಮಾಡಬೇಕು. ದಟ್ಸ್ ಇಟ್. ಅದನ್ನೂ ನಡೀತಾ ಇದೆ ಡಾರ್ಲಿಂಗು, ಪ್ಲ್ಯಾನ್ ಪ್ರೊಸೆಸ್ಸಲ್ಲಿದೆ. ಯು ಡೋಂಟ್ ವರಿ, ಓಕೆ? ಮೊದಲು ಅವರಿಬ್ಬರು ಹಿಂದೆ ಸುತ್ತದನ್ನು ಬಿಡು. ಆ ಕಾರ್ತಿಕ್ ಸತ್ಯ ಇಬ್ಬರು ಆ ಫಂಕ್ಷನನ್ನು ಅಟೆಂಡೇ ಮಾಡಬಾರ್ದು. ಆ ಥರ ಏನಾದರೂ ಪ್ಲ್ಯಾನ್ ಮಾಡು ಸುಹಾಸ್. ಒಟ್ಟಿನಲ್ಲಿ ಆ ಕಾರ್ತಿಕ್ ಸತ್ಯ ಹೋದ ಕೆಲಸ ಆಗಬಾರ್ದು ಅಷ್ಟೇ. ಯು ಡೋಂಟ್ ವರಿ ಡಾರ್ಲಿಂಗು, ನಾನು ಈ ಪ್ಲ್ಯಾನಲ್ಲಿ ಬಾಲನ ಯೂಸ್ ಮಾಡ್ತಾ ಇದ್ದೀನಿ. ನೀನು ಅಂದ್ಕೊಂಡಿದ್ದು ಆಯಿತು ಅನ್ಕೋ. ಸಾಧ್ಯ ಆದರೆ ನೀನು ಇಲ್ಲಿಗೆ ಬಂದ್ಬಿಡು. ಸುಹಾಸ್, ನನಗಿಲ್ಲಿ ಇನ್ನೊಂದು ವಿಷಯ ಸಿಕ್ಕಿದೆ. ನಾನೀಗ ಸದ್ಯಕ್ಕೆ ಅದನ್ನು ರಿಪೇರಿ ಮಾಡ್ತಾ ಇದ್ದೀನಿ. ನೀನು ಅಲ್ಲಿದ್ಕೊಂಡು ಅವ್ರನ್ನ ನೋಡ್ಕೊ. ಇನ್ ಕೇಸ್ ನನ್ನ ಕೆಲಸ ಇಲ್ಲಿ ಬೇಗ ಮುಗಿದ್ರೆ ಐ ವಿಲ್ ಬಿ ದೇರ್ ಟುಮಾರೋ ಮಾರ್ನಿಂಗ್. ಬಾಯ್. ಬಾಯ್ ಡಾರ್ಲಿಂಗು. ಡ್ರೈವರ್, ನೋಡಿದ್ಯಾ ಊರ್ಮಿಳಾ, ನಮ್ಮ ಮೂಗಿನ ಕೆಳಗೆ ಎಂಥ ಕೆಲಸ ನಡೆದಿದೆ ಅಂತ. ಆದರೂ ನಮಗೇನು ಗೊತ್ತಾಗಿಲ್ಲ. ಹೌದಕ್ಕ, ರೀತು ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬುಕ್ ಮಾಡ್ತಿದ್ದಾಳೆ, ಅದು ಬೀದಿ ಬೀದಿ ಅಲಿತಾ. ಛೇ, ಸತ್ಯಂಗೆ ಎಲ್ಲ ವಿಷಯ ಗೊತ್ತಿದ್ದು ನಮ್ಮಿಂದ ಮುಚ್ಚಿಟ್ಟಿದ್ದಾಳೆ. ಅವಳು ಯಾಕೆ ಹೀಗೆ ಮಾಡಿದ್ಲು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಯಾಕೆಂದರೆ ಕೋಟೆ ಮನೆ ಮರ್ಯಾದೆನ ಬೀದಿಲಿ ಹರಾಜು ಹಾಕಬೇಕಾಗಿತ್ತು ಅವಳಿಗೆ. ಅದಕ್ಕೆ ಹೀಗೆಲ್ಲ ಮುಚ್ಚಿಟ್ಲು. ಯಾವಾಗಲೂ ಅವಳು ಪರ ವಹಿಸ್ಕೊಂಡು ಮಾತಾಡ್ತೀಯಾ? ಈಗೇನು ಹೇಳ್ತೀಯಾ? ಅಕ್ಕ, ಸತ್ಯನೇ ರೀತಿಗೆ ಎಷ್ಟು ಸಲ ಬುದ್ಧಿ ಹೇಳಿದಾಳೆ. ಚೆನ್ನಾಗಿ ಓದ್ಕೊ
ಅಂತಾನೂ ಹೇಳಿದಾಳೆ. ಟ್ಯೂಷನ್ಗೆ ರಾಕಿನ ರೆಫರ್ ಮಾಡಿದ್ದು ಅವಳೆ. ಹಾಗಿರುವಾಗ ಕೆಲ್ಸಕ್ಕೆ ಹೋಗ್ತಾ ಇರೋ ವಿಷಯ ಗೊತ್ತಿದ್ದು ಸತ್ಯ ಮುಚ್ಚಿಟ್ಟಿದ್ದಾಳೆ ಅಂದರೆ ನಾನು ನಂಬಲ್ಲ ಅಕ್ಕ. ಇದರಲ್ಲಿ ಏನೋ ಇದೆ. ನಿನಗೆ ನಿಜವಾಗ್ಲೂ ಬುದ್ಧಿ ಇಲ್ವೋ ಅಥವಾ ಅಮಾಯಕಳು? ನನಗಂತೂ ಗೊತ್ತಾಗ್ತಿಲ್ಲ ಊರ್ಮಿಳ. ನಿನಗೆ ಗೊತ್ತಿಲ್ಲದೇನೆ ಆ ಸತ್ಯ ಇನ್ನೇನೇನು ಮಾಡಿದಾಳೋ ಯಾರಿಗೆ ಗೊತ್ತು? ಕೋತಿ ತಾನು ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅಂತಾರಲ್ಲ, ಹಾಗಾಗಿದೆ ನಮ್ಮ ಋತು ಪರಿಸ್ಥಿತಿ. ಅವಳು ಸತ್ಯ ತಾನು ಕೆಡೋದಲ್ದೆ ನಮ್ಮ ಋತುನು ಹಾಳು ಮಾಡ್ತಿದ್ದಾಳೆ. ಸತ್ಯ ಬರಲಿ. ಸತ್ಯ ಈ ವಿಷಯ ಗೊತ್ತಿತ್ತಾ? ಗೊತ್ತಿದ್ದು ಯಾಕೆ ಹೀಗೆ ಮಾಡಿದ್ಲು ಅಂತ ಕೇಳೋಣ. ಇಷ್ಟಾದ್ಮೇಲೂ ಅವಳ ಮೇಲೆ ಅದೇನು ಮೋಹನೋ ನಿನಗೆ. ಬರಲಿ ಅವಳು ವಾಪಸ್ ಮನೆಗೆ. ಕೋಟೆ ಮನೆ ಬಗ್ಗೆ ಇನ್ನೊಂದ್ಸತಿ ಮಾತಾಡಬಾರ್ದು. ಹಾಗೆ ಮಾಡ್ತೀನಿ ಅವಳಿಗೆ. ಆರಾಮಾಗಿದ್ರಲ್ಲ? ಆರಾಮ್. ನೀವು ಕರೆಕ್ಟ್ ತಪ್ಪಲಿಲ್ಲಲ್ಲ? ಏನೂ ಇಲ್ಲ, ನೀವು ಕರೆಕ್ಟಾಗಿ ದಾರಿ ಹೇಳಿದ್ರಿ, ನಾವು ಕರೆಕ್ಟಾಗಿ ಬಂದಿದ್ದೀವಿ. ಅಮುಲ್ ಬೇಬಿ, ಸ್ಟೇಜು ಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ? ರಾತ್ರಿ ಎಲ್ಲ ಕೂತು ಯಕ್ಷಗಾನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾಕೆ ಮೇಡಮ್, ಒಂದ್ಸಲ ಯಕ್ಷಗಾನ ನೋಡಿಲ್ವಾ? ಇಲ್ಲ, ನಾನು ನೋಡಿಲ್ಲ. ಯಾವಾಗಲೂ ತುಂಬಾ ಚಿಕ್ಕವಳಿರುವಾಗ ಟಿವಿಯಲ್ಲಿ ನೋಡಿದ್ದಷ್ಟೇ. ಹಾಗಾದ್ರೆ ನೀವು ಬೆಳಗಾಗೋವರೆಗಿದ್ದು ಇವತ್ತು ಆಟ ನೋಡಿಯೇ ಹೋಗ್ಬೇಕು, ಗಮ್ಮತ್ತಾಗ್ತದೆ. ಡೌಟೇ ಬೇಡ ಸರ್, ನಾವು ಇಲ್ಲೇ ಕೂತು ಯಕ್ಷಗಾನ ನೋಡ್ತೀವಿ. ರಾತ್ರಿ ಎಲ್ಲ ಜಾಗರಣೆ ಮಾಡಬೇಕು ಅಂತ ಡಿಸೈಡ್ ಆಗಿಬಿಡ್ತೀವಿ ಅಲ್ವಾ ಸತ್ಯ? ಹಾ ಅಮುಲ್ ಬೇಬಿ, ನನ್ಗೊಂದು ಆಸೆ ಹೇಳ. ಹೇಳು. ನೀನ್ ನಗ್ಬಾರ್ದು. ನಗಲ್ಲ, ಹೇಳು. ಮತ್ತೆ ಆಡ್ಕೋಬಾರ್ದು. ಆಡ್ಕೊಳ್ಳಲ್ಲಮ್ಮ. ಅಣ್ಗಿಸ್ಲೂಬಾರ್ದು, ರೇಗಿಸ್ಲೂಬಾರ್ದು. ಆಯ್ತಮ್ಮ, ಪೀಠಿಕೆ ಬಿಟ್ಟು ಹೇಳು ಅದೇನು ಅಂತ. ನನಗೆ ಯಕ್ಷಗಾನದ ವೇಷ ಹಾಕೋಬೇಕು ಅಂತ ಆಸೆ. ವಾಟ್? ಯಕ್ಷಗಾನ ವೇಷ ಹಾಕೊಂಡು ಸ್ಟೇಜ್ ಮೇಲೆ ಹೋಗ್ಬೇಕು ಅಂತ ಆಸೆ ಅಮುಲ್ ಬೇಬಿ. ಆದ್ರೆ ಏನ್ ಮಾಡೋದು, ನನ್ಗೆ ಆ ಥರ ಅವಕಾಶನೇ ಸಿಕ್ಕಿಲ್ಲ. ಸತ್ಯ, ನೀನೇನ್ ಲೂಸಾ? ಯಕ್ಷಗಾನನೇನು ಟಪಾಂಗುಚಿ ಡ್ಯಾನ್ಸ್ ಅನ್ಕೊಂಡಿದ್ಯಾ? ಎಲ್ಲರೂ ಇದ್ರಲ್ಲಿ ಪಾತ್ರ ಮಾಡೋಕ್ಕಾಗಲ್ಲ, ವೇಷನೂ ಹಾಕಕ್ಕಾಗಲ್ಲ. ಅದೊಂದು ಕಲೆ. ಕಲೆನ ಅಭ್ಯಾಸ ಮಾಡಿ ಸಿದ್ಧಿಸ್ಕೋಬೇಕು, ಆವಾಗ ಮಾತ್ರ ಸ್ಟೇಜ್ ಹತ್ತಕ್ಕೆ ಸಾಧ್ಯ. ಹಂಗ? ಹಾಗಿದ್ರೆ ನಾನು ಆಸೆ ಪಟ್ರೆ ಸ್ಟೇಜ್ ಹತ್ತೋದಕ್ಕೆ ಆಗಲ್ವಾ? ನನ್ಗೇನೋ ಡೌಟು. ಸರಿ ಬಿಡು, ಕಡೆ ಪಕ್ಷ ಯಕ್ಷಗಾನನ ಲೈವ್ ಆಗಿ ನೋಡೋದಕ್ಕಾದ್ರೂ ಸಿಕ್ತಿದ್ಯಲ್ಲ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಕ್ಕೆ ಸಾರ್ಥಕ ಆಯ್ತು. ಎಲ್ಲಿ ಅವ ಸತೀಶ? ಎಲ್ಲಿ ಸತ್ತಿದ್ದಾನೆ? ಇವತ್ತು ನನ್ನ ಕೈಗೆ ಸಿಕ್ಕಿದ್ರೆ ಮಾತ್ರ ಪಡ್ಚ, ಸತ್ತವ ಬಿಡುದಿಲ್ಲ. ಇನ್ನೆಲ್ಲಿರ್ತಾನೆ? ಚೌಕಿ ಮನೆಯಲ್ಲಿರ್ತಾನೆ. ಅವಂದೇ ಶ್ರೀವೇಶ. ಅವಂದೇನ ಶ್ರೀವೇಶ? ಅದು ಹೇಗೆ ಮಾಡ್ತಿರೋದು ನಾನು ನೋಡ್ತೀನಿ. ಏನ್ ಗಲಾಟೆ? ಇದೆಲ್ಲ ಇಲ್ಲಿ ಮಾಮೂಲಿ ಬಿಡಿ ಮೇಡಮ್. ಶ್ರೀವೇಶ ಆಗ್ತಾನಲ್ವಾ, ಅವನೇ ಸತೀಶ. ಅವನಿಗೆ ಮತ್ತೆ ಇವರಿಗೆ ಸ್ವಲ್ಪ ಸಮ ಇಲ್ಲ. ಈಗ ಒಂದು ಪೆಟ್ಟುಂಟಂತ ಕಾಣ್ತದೆ. ಇಷ್ಟು ಆರಾಮಾಗಿ ಹೇಳ್ತಿದ್ದೀರಾ? ಹೋಗಿ ತಡೀರಿ. ತಡಿಯುವುದ? ತಡಿದ್ರೆ ನಮಗೆ 4 ಬೀಳ್ತದೆ. ನಮಗೆಲ್ಲ ಯಾಕೆ ಅವರ ಸುದ್ದಿ? ಬಿಡಿ ಮೇಡಮ್, ಅಂಥವರ ಸಾವಾಸ ಅಲ್ಲ. ಅವ್ರೇನೋ ಚೌಕಿ ಮನೆ ಅಂದ್ರಲ್ಲ, ಹಾಗಂದ್ರೇನು? ಅದು ಕಲಾವಿದರು ಬಣ್ಣ ಹಚ್ಕೊಳ್ಳೋ ಒಂದು ಜಾಗ ಅಷ್ಟೇ. ಅಲ್ಲಿ ಯಕ್ಷಗಾನದ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ನಂತರ ಬಣ್ಣ ಹಾಕ್ಲಿಕ್ಕೆ ಕೂತ್ಕೊಳ್ತಾರೆ. ಅಮುಲ್ ಬೇಬಿ,
ನಾನು ಆ ಜಾಗನ ಒಂದ್ಸಲ ನೋಡಬೇಕು. ಸರ್ ನಾವು ಅದನ್ನ ನೋಡ್ಬೋದಾ? ನಾವಲ್ಲಿಗೆ ಹೋಗ್ಬೋದಾ? ಹೋಗ್ಬೋದು. ದೇವ್ರ ಇವರ ಜಾಗಕ್ಕೆ ಯಾರಿಗೆ ಬೇಕಾದ್ರೂ ಹೋಗ್ಬೋದು. ವಾವ್, ಸೂಪರ್. ಎಲ್ಲಿದೆ ಸರ್ ಜಾಗ ಅದು? ಇಲ್ಲೇ ಸ್ಟೇಜ್ ಹಿಂದ್ಗಡೆ. ಸತ್ಯ, ಹಾಂ ಸರ್ ನಾವಲ್ಲಿ ಹೋಗಿ ಬರ್ತೀವಿ. ಹೋಗಿ ಬನ್ನಿ. ಬಾ ಸತ್ಯ. ಬಾಯಿ ಬಂದಾಗ ಮಾತಾಡಿದ್ರೆ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಎಲ್ಲು ಬಿಲ್ಲು ನಾಲ್ಗೆ ಅಂತ ಹೇಗಾಗೋ ಹರಿಬಿಡ್ಬೇಡ. ಸತ್ಯ ಯಾವತ್ತಿದ್ರೂ ಕಹಿನೇ ಚಿಕ್ಕಪ್ಪ. ಆ ಕಹಿನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಿಮಗಾಗಲಿಲ್ಲ ಅಂದರೆ ಅದು ನಿಮ್ಮ ಪ್ರಾಬ್ಲಮ್. ಆದರೆ ಅದರಿಂದ ಸತ್ಯ ಬದಲಾಗೋದಿಲ್ಲ. ಕೀರ್ತನ, ಕಲ್ಪನೆಗೂ ಒಂದು ಮಿತಿ ಇರುತ್ತೆ. ನನ್ನ ಮಗಳ ಬಗ್ಗೆ, ಅದು ನಿನ್ನ ತಂಗಿ ಬಗ್ಗೆ ಈ ರೀತಿಯೆಲ್ಲ ಮಾತಾಡೋದಕ್ಕೆ ನಿನ್ನ ಮನ್ಸಾರು ಹೇಗೆ ಬರುತ್ತೆ? ಸತ್ಯನ ಮಾತಾಡೋದಕ್ಕೆ ಬೇಕಾಗಿರೋದು ಧೈರ್ಯ ಚಿಕ್ಕಪ್ಪ, ಮನ್ಸಲ್ಲ. ರಿತು ರಾಕೇಶ್ನ ಲವ್ ಮಾಡ್ತಾ ಇದ್ದಾಳೆ. ಅವನ ಪ್ರೀತಿಯಲ್ಲೇ ಅವಳು ಹುಚ್ಚಿ ಆಗೋಗಿದ್ದಾಳೆ. ನಾನು ಹೇಳ್ತಿರೋದು ಸತ್ಯ. ನಿಮಗೆ ಅಷ್ಟೊಂದು ಆವೇಶ ಕೋಪ ಎಲ್ಲ ಇದ್ರೆ ಮೊದಲು ಅವಳನ್ನು ವಿಚಾರಿಸಿ, ಅವಳ ಬಾಯಲ್ಲಿ ನಿಜ ಬರ್ಸಿ. ಅವಾಗ ಸತ್ಯ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಇಲ್ಲ, ನನ್ನ ಮಗಳು ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಚಿಕ್ಕಪ್ಪ, ನನಗೆ ಗೊತ್ತಿತ್ತು ನೀವು ನನ್ನ ಮಾತನ್ನ ನಂಬೋದಿಲ್ಲ ಅಂತ. ಅದಕ್ಕೆ ವಿತ್ ಪ್ರೂಫೇ ನಾನು ಈ ವಿಷಯನ ನಿಮ್ಮ ಹತ್ರ ಹೇಳ್ತಾ ಇರೋದು. ಪ್ರೂಫಾ? ಏನದು? ಮೊದಲು ನನಗೂ ನಂಬಕ್ಕಾಗಲಿಲ್ಲ. ಮಗಳು ಅಂತ ಮುದ್ದು ಮಾಡಿ ಬೆಳೆಸಿದ್ದಕ್ಕೆ, ಅವಳಿಗೆ ಸರ್ವ ಸ್ವತಂತ್ರ ಕೊಟ್ಟಿದ್ದಕ್ಕೆ ಇಂಥ ಕೆಲಸ ಮಾಡಿಬಿಟ್ಲ. ನಮ್ಮ ರೀತು ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವಳನ್ನ ಸುಮ್ಮನೆ ಬಿಡಲ್ಲ, ಇನ್ನು ಇವಳನ್ನ ಹೀಗೆ ಬಿಟ್ಟರೆ ನಮ್ಮ ಮನೆ ಮರ್ಯಾದೆನೆಲ್ಲ ಬೀದಿಲಿ ಹರಾಜು ಹಾಕ್ಬಿಡ್ತಾಳೆ. ಇವತ್ತು ಅವಳ ಚರ್ಮನ ಸುಲಿದು ಬಿಸಾಡ್ತೀನಿ. ವೇಟ್ ಚಿಕ್ಕಪ್ಪ, ಚರ್ಮ ಸುಲಿಬೇಕಾಗಿರೋದು ನಮ್ಮ ಋತುದಲ್ಲ, ಆ ರಾಕೇಶ್ದು. ಏನಿನ್ ಮಾತನಾರ್ಥ? ಇದರಲ್ಲಿ ರಿತುದ್ ಏನೂ ತಪ್ಪಿಲ್ಲ ಚಿಕ್ಕಪ್ಪ. ಅವಳು ಬ್ಯಾಡ್ ಇನ್ಫ್ಲೂಯೆನ್ಸಲ್ಲಿದ್ದಾಳೆ. ಯಾರು ಅವಳು ತಲೆ ಕೆಡಿಸ್ತಾ ಇರೋದು? ಸತ್ಯ.
ಅಮೂಲ್ ಬೇಬಿ ಅಲ್ಲೋಡು, ಅವ್ರ ಮೇಕಪ್ ಅವರೇ ಮಾಡ್ಕೋತಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡ್ಕೋತಿದಾರಲ್ವಾ? ಮೇಕಪ್ ಒಂದೇ ಅಲ್ಲ ಸತ್ಯ, ಪ್ರತಿ ಒಂದನ್ನು ಅವರೇ ಮಾಡ್ಕೊಳ್ಳೋದು. ಅಪ್ಪ ಹೇಳ್ದಂಗೆ ನಾವು 2 ದಿನ ಮುಂಚೆ ಬಂದಿದ್ದು ಒಳ್ಳೇದೇ ಆಯಿತು. ಇಲ್ಲ ಅಂದರೆ ಇದನ್ನೆಲ್ಲ ನೋಡೋ ಚಾನ್ಸ್ ಸಿಗ್ತಾನೆ ಇರಲಿಲ್ಲ. ಅಮೂಲ್ ಬೇಬಿ, ನಾನು ಇವ್ರ ಥರ ವೇಷ ಹಾಕಬೇಕು. ಸುಮ್ಮನೆ ಸತ್ಯ, ನಿನಗಿದೆಲ್ಲ ಬೇಕಾ? ಪ್ಲೀಸ್ ಅಮೂಲ್ ಬೇಬಿ, ಪ್ಲೀಸ್ 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 ಪ್ಲೀಸ್. ಸರಿ ಆಯಿತು, 1 ನಿಮಿಷ ಇರು. ಸರ್, ನಾವು ಬೆಂಗಳೂರಿಂದ ಬಂದಿರೋದು. ಇವಳು ನನ್ನ ಹೆಂಡತಿ ಸತ್ಯ ಅಂತ. ಸರಿ, ಎಂತಾಗಬೇಕಿತ್ತು? ಅದು ಇವಳಿಗೆ ಯಕ್ಷಗಾನ ಪಾತ್ರ ಮಾಡಬೇಕು ಅಂತ ತುಂಬಾ ಆಸೆ. ಅದಕ್ಕೇನಾದ್ರೂ ಅವಕಾಶ ಸಿಗ್ಬೋದಾ ಅಂತ. ನಿಮಗೆ ಕುಣಿತ ಬರ್ತದ? ಯಾವ ಪ್ರಕಾರ ಕಲ್ತದ್ದು? ತೆಂಕುತಿಟ್ಟ ಅಲ್ಲ ಬಡಗುತಿಟ್ಟ? ಅಂದ್ರೆ ಯಕ್ಷಗಾನ ಕಲ್ತಿಲ್ಲ ಸರ್ ಇವಳು, ಬರಲ್ಲ ಇವಳಿಗೆ. ಮತ್ತೆ ಪಾತ್ರ ಮಾಡೋದು ಹೆಂಗ್ ಮಾರೆ? ಅದು ಚಿಕ್ಕ ವಯಸ್ಸಿಂದನೂ ನನಗೊಂದು ಆಸೆ, ಯಕ್ಷಗಾನ ವೇಷ ಹಾಕಬೇಕು ಅಂತ. ಪ್ಲೀಸ್ ನಂಗೆ ಒಂದೇ ಒಂದು ಅವಕಾಶ ಕೊಡ್ತೀರಾ? ಯಕ್ಷಗಾನ ಗೊತ್ತಿಲ್ಲ ಅಂತೀರಾ, ಮತ್ತೆ ಪಾತ್ರ ಬೇಕು ಅಂತೀರಾ? ಯಕ್ಷಗಾನ ಅಂದರೆ ಮಕ್ಕಳಾಟಿಗೆ ಅಂತ ಭಾವಿಸಿದ್ರ ನೀವು? ಯಕ್ಷಗಾನ ಅಂದರೆ ಅದಕ್ಕೆ ಆದಂಥ ಒಂದು ರಾಗ ತಾಳ ಇರ್ತದೆ. ಹೆಜ್ಜೆಗಾರಿಕೆಗೆ ಅದರದ್ದೇ ಆದಂಥ ಒಂದು ತೂಕ ಶೈಲಿ ಅಂತ ಇರುತ್ತೆ.
ಆಗೋದೇ ಇಲ್ವಾ ಅಣ್ಣ? ನಿನ್ನ ಹೆಂಡತಿಗೆ ಒಂದು ಸಲ ಹೇಳಿದರೆ ಅರ್ಥನೇ ಆಗೋದಿಲ್ವಾ? ರಂಗದಲ್ಲಿ ಅಭಾಸ ಆಗಬಾರ್ದು. ಯಾರ್ಯಾರನ್ನು ಕರ್ಕೊಂಡು ನಿಲ್ಲಿಸೋದಕ್ಕಾಗೋದಿಲ್ಲ. ನಾನು ಸ್ಟೇಜ್ ಮೇಲೆ ಹತ್ತಲ್ಲ, ಬೇಕಿದ್ರೆ ಇಲ್ಲೇ ವೇಷ ಹಾಕಿ ತೆಗೆದು ಬಿಡ್ತೀನಿ. ಓಯ್, ನಿಮ್ಮ ಹೆಂಗಸನ್ನ ಕರ್ಕೊಂಡು ಹೋಗಿ ಮಾರ್ರೆ, ನಮಗೆ ಆಟ ಪ್ರಾರಂಭ ಆಗ್ಲಿಕ್ಕಾಯ್ತು. ಸತ್ಯ ಅಣ್ಣ ಕ್ಷಮಿಸಿ, ನಮಗೆ ತಿಳಿಲಿಲ್ಲ, ಸಾರಿ.